ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಒಂದು ದ್ವಿತೀಯ PUC ಕನ್ನಡ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ಇಲ್ಲಿ ಕೊಡ್ತಾ ಇದ್ದೇನೆ. ಪೂರಕ ಪರೀಕ್ಷೆಯ ಪ್ರಿಪರೇಟರಿ ಪರೀಕ್ಷೆಯ ಒಂದು ಸಂಪೂರ್ಣವಾದಂತಹ ಕನ್ನಡ ಪರೀಕ್ಷೆಯ ಒಂದು ಆನ್ಸರ್ಸ್ಗಳು ಇಲ್ಲಿದೆ. ಬನ್ನಿ ನೋಡಿ, ಈ ಕೆಳಗಿನ ಪ್ರಶ್ನೆಗೆ ನೀಡುವ ಉತ್ತರಗಳಲ್ಲಿ ಮೊದಲನೆಯ ಒಂದು ಸರಿಯಾದ ಉತ್ತರ, ಯಾರ ಕೈಯಲ್ಲಿ ಚಂದ್ರ ವಿದ್ದು ಫಲವಿಲ್ಲ, ಹಂದೆಯ ಕೈಯಲ್ಲಿ. ನೆಕ್ಸ್ಟ್ ಎರಡನೇದು ಉಣದೀರ್ಪ, ಇದು ಸರಿಯಾದ ಉತ್ತರ. ಈ ಶತಕದ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ, ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ ಅಂತ ಇದೆ. ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಘೋರ ಪಾಪಿಗಳು. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಸಸ್. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತಿ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಮತ್ತು 2 ಸರಿ. ನೆಕ್ಸ್ಟು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಂಗ್ಸ್ ಆಫ್ ಫೈರ್. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟೆಲಿಫೋನ್ ಡಿಪಾರ್ಟ್ಮೆಂಟ್. 9ನೇ ಪ್ರಶ್ನೆ ಸರಿಯಾದ ಉತ್ತರ ವೇಲಾಯುಧ. ನೆಕ್ಸ್ಟು ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ PWD ನವರು, ಕರೆಂಟ್ನವರು ಮತ್ತು ಟೆಲಿಫೋನ್ನವರು. ನೆಕ್ಸ್ಟು ಬಿಟ್ಟ ಸ್ಥಳ ಇಲ್ಲಿ ನೋಡೋಣ. ನೋಡಿ, ಬಿಟ್ಟ ಸ್ಥಳಕ್ಕೆ ಸರಿಯಾದ ಉತ್ತರ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸುಳ್ಳು. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾಷೆ. 13ನೇ ಪ್ರಶ್ನೆಗೆ ಒಕ್ಕಲ ಮಕ್ಕಳನ್ನು. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮನೋರಮೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಹಾ. ನೆಕ್ಸ್ಟ್ ಹೊಂದಿಸಿ ಬರೆಯರಿಗೆ ಸಂಬಂಧಪಡುವಂತಹ ಫಸ್ಟ್ ನಾಗಚಂದ್ರಗೆ ಸರಿಯಾದ ಉತ್ತರ ಇಲ್ಲಿ ಪಂಪ ರಾಮಾಯಣ, ಜಾಲಿಯ ಮರದಂತೆ ಪುರಂದರದಾಸರು, ಸೋಮೇಶ್ವರ ಶತಕ, ಪಗೆಯಂ ಬಾಲಕನೆಂಬರೆ, ಬೆಳಗು ಜಾವ ಮುಕ್ತಕಂಠ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇವೆ. ಓಕೆ, ನೆಕ್ಸ್ಟ್ ಯಾವುದಾದ್ರೆ 3 ಪ್ರಶ್ನೆಗಳ 2-3 ವಾಕ್ಯಗಳು ಉತ್ತರಿಸಿ ಅಂತ ಇದೆ. ಇಲ್ಲಿ ನೋಡಿ, ರಾವಣನು ಈ ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದ ಹೇಗೆ ಅಂದರೆ, ಬಹುರೂಪಿಣಿಯನ್ನು ವಶಪಡಿಸಿಕೊಂಡ ರಾವಣನು ಭೂಭಾಣಗಳಿಲ್ಲದ ಮನ್ಮಥನಂತೆ ಶೋಭಿಸುತ್ತಾ ವಿಶೇಷ ಕಾತರನಾಗಿ ಜಾನಕಿಯನ್ನು ನೋಡಲು ವೇಗವಾಗಿ ಬರ್ತಾನೆ. ನೆಕ್ಸ್ಟ್ ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂದರೆ, ಅನುಭವಿಸಿದ ಧನದಿಂದ ಮತ್ತು ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ ಮಗನಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಸೋಮನಾಥನು ಅಭಿಪ್ರಾಯ ಪಡ್ತಾನೆ. ನೆಕ್ಸ್ಟ್ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂದರೆ, ಸೂರ್ಯ ಉದಯವಾದ ಮೇಲೆ ಅವನ ಹೊಂಬಿಸಲು ಎಲ್ಲ ಹೂ ಗಿಡ ಮರ ಬಳ್ಳಿಗಳ ಮೇಲೆ ಬೀಳುತ್ತದೆ, ಹೂಗಳು ಹರಳುತ್ತವೆ, ಜನ್ನೋಣಗಳು ಹೂಗಳ ಮಕರಂದವನ್ನು ಹೀರಲು ನಾ ಮುಂದು ತಾ ಮುಂದು ಎಂದು ಜಯಂಕಾರಗೈಯುತ್ತಾ ಹೊರಡುತ್ತವೆ. ಇದೊಂದು. ನೆಕ್ಸ್ಟ್ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅಂದರೆ, ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ, ದೀಪಗಳನ್ನು ಹೊತ್ತು ತಂದಿದೆ. ಪ್ಲಾಸ್ಟಿಕ್ ನಕಲಿನ ಗಿಡಕ್ಕೆ ಹತ್ತಿ ಮಂಜಿನ ಕೆಲಸ ಮಾಡಿದೆ. ಮುಂಬತ್ತಿನ ಬೆಚ್ಚನೆಯ ಪ್ರಾರ್ಥನೆಯ ಅನುಭವವನ್ನು ಉಂಟು ಮಾಡಿದೆ. ಅಂದರೆ ಇವು ಬೋರ್ಡ್ ಪರೀಕ್ಷೆಗೆ ಬರುವಂಥ ಸಂಭವ ಇರುತ್ತೆ. ಹಾಗಾಗಿ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದವರು ಅಂದರೆ, ಬಸಲಿಂಗ ತನ್ನ ಒಡಗಣ್ಣಿನ ನೋವಿಗೆ ಎಲ್ಲೂ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ದಾಗ ಡಾಕ್ಟರ್ ತಿಮ್ಮಪ್ಪನವರ ಕಡೆಗೆ ಹೋದ. ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಎಂದು ಹೇಳ್ತಾರೆ. ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೂ ಇದ್ದೇ ಇರುತ್ತವೆ. ಇದೊಂದು. ನೆಕ್ಸ್ಟ್ ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ಆದರ್ಶ ಮಾದರಿಗಳು ಯಾರು? ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದು ಕೂಡ ಇದೊಂದು ಪ್ರಶ್ನೆ ತುಂಬ ನೋಡಿ. ಇಲ್ಲಿಯೂ ಕೂಡ ಯಾಕಂದರೆ ಈ ಪ್ರಿಪರೇಟರಿ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಬೋರ್ಡ್ ಪರೀಕ್ಷೆಗೂ ಕೂಡ ಕೇಳುವಂಥ ಸಂಭವ ಇರುತ್ತೆ. ಓಕೆ, ಇವು ಎಲ್ಲವೂ ಕೂಡ ಪ್ರಿಪರೇಟರಿ ಎಕ್ಸಾಮ್ನ ಪ್ರಶ್ನೆಗಳ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು ಇಲ್ಲಿ ನಾನು ಕೊಟ್ಟಿದ್ದೇನೆ. ಮಠದಲ್ಲಿ ಸೊರಗಿದ್ದ ಆನೆಯನ್ನು ಕೃಷ್ಣಗೌಡ ಹೇಗೆ ಸಾಕಿದಂದರೆ, ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣಗೌಡ ಪಗುಡು ದಸ್ತಾಗಿ ಬೆಳೆಸಿ ಸಾಕಿದ್ದನು. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮನಸ್ಸಿನಿಂದ ಏನು ಹೇಳ್ತಾನೆ ನೋಡ್ರಿ. ಓಕೆ, ಇಷ್ಟು ಪ್ರಶ್ನೆಗಳು. ನೆಕ್ಸ್ಟ್ ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿ. ತುಳುವಿಲ್ಲದೆ ಉಸುರು ಇರುಳೇಕೆ ಬಂದೆ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿಯರನ್ನವಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ದ್ರೌಪದಿಯು ತನ್ನ ಕಷ್ಟವನ್ನು ಭೀಮನಲ್ಲಿ ಹೇಳಿಕೊಳ್ಳಲು ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಬಂದಾಗ ಈ ಮಾತನ್ನು ಭೀಮನು ದ್ರೌಪದಿಗೆ ಹೇಳ್ತಾನೆ. ಸ್ವಾರಸ್ಯವಿಯಲ್ಲೂ ಕೂಡ ಹಬ್ಬಲಿಯವರ ರಸಬಳ್ಳಿ, ಇಲ್ಲಿಯೂ ಕೂಡ ಹಬ್ಬಲಿ ಅವರ ರಸಬಳ್ಳಿ, ಗರತಿಯ ಹಾಡು, ತ್ರಿಪದಿಗಳ ಸಂಗ್ರಹದ ಹಬ್ಬಲಿಯವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ನೀವು ಬೇಕಾಗುತ್ತೆ. ನೆಕ್ಸ್ಟ್, ಒಂದು ಹೂ ಹೆಚ್ಚಿಗೆ ಹಿಡಿತೀನಿ ಇನ್ನು ಗಟ್ಟಿ ಪದಕ್ಕೆ, ಇದೊಂದು ಕೇಳಿದರೆ ಇದಕ್ಕೆ ಆನ್ಸರ್ ಇದೆ. ನೆಕ್ಸ್ಟ್, ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಬರಿ ಅಂದರೆ, ಅವರು ನನ್ನಷ್ಟು ಒಳ್ಳೆಯ ಡಾಕ್ಟರ್, ಏನು ತಪ್ಪು ತಿಳಿಯಬೇಡಿ. ಇದು ಪ್ರಶ್ನೆ. ಆಯ್ಕೆ P. ಲಂಕೇಶ್ ಅವರ ಸಮಗ್ರ ಕಥೆಗಳೆಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಬಸಲಿಂಗನಿಗೆ ಬಲ ಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಾಗ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ. ಇದು ವಿವರಣೆ ಇಷ್ಟು ಕೊಡಬೇಕಾಗುತ್ತೆ. ನೆಕ್ಸ್ಟು
ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದರು ಇವರೆಲ್ಲ. ಓಕೆ, ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಪದ್ಯಮು ವದ್ಯಂ ಗದ್ಯಂ ಹೃದ್ಯಂ, ಇದನ್ನು ಕೂಡ ಮುದ್ದಣ್ಣ ಬರೆದ ತಿರುಗಣ್ಣದ ಬೆಳ್ನುಡಿ ಎಂಬ ಒಂದು ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಮತ್ತು ವಿವರಣೆ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೀಬೇಕಾಗತ್ತೆ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಬರುತ್ತೆ. ನಂಗೆ ನೀ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ನೋಡಿ. ಇದು ಕೂಡ ಬೋರ್ಡ್ ಎಕ್ಸಾಮ್ ಬರ್ತದೆ, ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ ಕೇಳಿದಂಥ ಪ್ರಶ್ನೆ, ಅದರ ಉತ್ತರ ಇಷ್ಟು ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಯಾಕಂದ್ರೆ ಬೋರ್ಡ್ ಪರೀಕ್ಷೆಯಲ್ಲೂ ಕೂಡ ಇಷ್ಟೇ ಉತ್ತರ ಬರೆದ್ರೆ ಸಾಕು. ಯಾಕಂದರೆ ಕರೆಕ್ಟಾಗಿ ನಿಮಗೆ ಏನು ಬರುತ್ತೆ, ಮಾರ್ಕ್ಸ್ ಔಟ್ ಆಫ್ ಮಾರ್ಕ್ಸ್ ಬರುವಂಥ ಸಂಭವ ಇರುತ್ತೆ. ಇದು ಎಕ್ಸಾಕ್ಟ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಪದ್ಯ ಭಾಗದಲ್ಲಿ ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ. ಅಂದರೆ ಈ ಪದ್ಯ ಭಾಗವನ್ನು ನಾವು ಕಲಿಬೇಕಾಗುತ್ತೆ, ಓದ್ಕೊಂಡು ಅದಕ್ಕೆ ತಕ್ಕಂತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆರಾಮಾಗಿ ಇದಕ್ಕೆ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೋದು ನೀವು. ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯಗಳು ಉತ್ತರಿಸ್ರಿ. ಇದು ಕೂಡ ಇಷ್ಟು. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ಅನ್ನೋದು ವಿಶ್ಲೇಷಿಸಿ, ಇದು ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯಗಳು ಉತ್ತರಿಸಿ. 4 ಅಂಕದ ಪ್ರಶ್ನೆ ಇದು. ಆನೆಯನ್ನು ಮತ್ತು ಮಾವುತ ಲೇವಾದೇವನನ್ನು ಸಾಗ ಹಾಕಲು ಮಠದವರು ಏನು ಸಿದ್ಧಕ್ಕೆ, ಇದು ಎಷ್ಟು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ವಿಭಾಗ ಭಾಷೆ ಅಭ್ಯಾಸ ನೋಡಿ. ಈ ಕೆಳಗಿನ 2 ಪದಗಳ ನಾನಾರ್ಥಗಳನ್ನು ಬರೆಯಿರಿ. ಅಂದರೆ ಗುರು ಗ್ರಹ 2 ಮಾತ್ರ ಕಾಲ, ಶಿಕ್ಷಕ ದೊಡ್ಡದು, ವಾರದ ಹೆಸರು, ಕಳೆ, ಕ್ರಾಂತಿ, ವ್ಯವಕಲನ, ಕಸ, ಬಟ್ಟೆ, ಒಂದು ದಾರಿ, ಇನ್ನು 2 ವಸ್ತ್ರ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಅಂದರೆ ಗಟ್ಟಿ ಪದ ಗಟ್ಟಿ, ಕಾರ್ಮೋಡ ಕಪ್ಪು ಕಾರ ಮತ್ತು ಮಣ ಆಯಾಸ ಮಣ. ನೆಕ್ಸ್ಟ್ ಕೆಳಗಿನ 2 ಕ್ರಿಯಾಪದಗಳನ್ನು ಧಾತುರೂಪಗಳನ್ನು ಬರೆಯಿರಿ. ಅಂದರೆ ಓದುವರು ಓದು, ಎದ್ದರು ಏಳು, ಹರಡಿತು ಹರಡು. ಕೆಳಗಿನ ಪದಗಳ 2 ವಿಭಕ್ತಿಗಳನ್ನು ಹೆಸರಿಸಿ. ನಲ್ಗತೆಯ ದ್ವಿತೀಯ ವಿಭಕ್ತಿ, ನೋವಿನಲ್ಲಿ ಸಪ್ತಮಿ ವಿಭಕ್ತಿ, ಕೀರ್ತಿಗೆ ಚತುರ್ಥಿ ವಿಭಕ್ತಿ. ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಅಂದರೆ ದಾರಿದೀಪ, ಗುರು ಹಿರಿಯರ ಮಾತುಗಳು ಎಲ್ಲರಿಗೂ ದಾರಿದೀಪಗಳಾಗಿವೆ. ಮೂಗು ತೋರಿಸು, ನಾವು ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೋರಿಸಬಾರ್ದು. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಯಾವುದಾದ್ರು ಒಂದನ್ನು ಕುರಿತು ಪ್ರಬಂಧ ಬರೀಲಿಕ್ಕೆ ಹೇಳಿದ್ದಾರೆ. ಮೂಢನಂಬಿಕೆಗಳು ಮತ್ತು ಪ್ರಸ್ತುತ ಸಮಾಜ. ನೀವು ಪ್ರಬಂಧ ಬರೀಬೇಕು, ಪೀಠಿಗೆ ಹಾಕಬೇಕು, ವಿಷಯದ ವಿವರಣೆ ಬರೀಬೇಕಾಗತ್ತೆ ಇಷ್ಟು. ಆಮೇಲೆ ಲಾಸ್ಟಿಗೆ ಉಪಸಂಹಾರ. ಈ ಮೆಥಡಲ್ಲಿ ನೀವು ಪ್ರಬಂಧವನ್ನು ಬರೀಬೇಕಾಗತ್ತೆ. ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಕೇಳಿದರು, ಇದಕ್ಕೂ ಕೂಡ ಪೀಠಿಕೆ ವಿಷಯ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇಷ್ಟೆಲ್ಲ ವಿಷಯ ವಿವರಣೆ ಕೊಟ್ಟು ಕೊನೆಗೆ ಉಪಸಂಹಾರ ಕೊಡಬೇಕಾಗುತ್ತೆ. ಯಾವುದಾದ್ರು ಒಂದು ಕುರಿತು ಲೇಖನ ಪತ್ರವನ್ನು ಬರೀಬೇಕಾಗತ್ತೆ. ಇಷ್ಟು ನೀವು ಬರೆದ್ಬಿಟ್ರೆ ಸಾಕು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇದೇ ಸೇಮ್ ಟು ಸೇಮ್ ಬರೀರಿ. ಇದು ಪ್ರಿಪೇಟರಿ ಎಕ್ಸಾಮ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.